ನಮಸ್ಕಾರ ಪ್ರೇಕ್ಷಕರೇ, ನೀವು ನೋಡುತ್ತಿರುವುದು ಜಾಗತಿಕ ನ್ಯೂಸ್. ಇದುವರೆಗೂ ನಾವು ಮೊಬೈಲ್ ಕರೆ ಮಾಡಲು ಮೊಬೈಲ್ ಟವರ್ ಬೇಕಿತ್ತು, ಇಂಟರ್ನೆಟ್ಗೆ ನೆಲಮಟ್ಟದ ಮೂಲ ಸೌಕರ್ಯ ಬೇಕಿತ್ತು. ಆದರೆ ಇನ್ನು ಮುಂದೆ ಆಕಾಶವೇ ನಿಮ್ಮ ಮೊಬೈಲ್ ಟವರ್ ಆಗುವ ಕಾಲ ಆರಂಭವಾಗಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಡಿಸೆಂಬರ್ ತಿಂಗಳಿನಲ್ಲಿ ತನ್ನ ಶಕ್ತಿಶಾಲಿ ಬಾಹುಬಲಿ ರಾಕೆಟ್ ಮೂಲಕ ಬ್ಲೂಬರ್ಡ್ ಬ್ಲಾಕ್ 2 ಎಂಬ ಅತ್ಯಾಧುನಿಕ ಉಪಗ್ರಹವನ್ನು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿದೆ. ಈ ಉಪಗ್ರಹದ ವಿಶೇಷತೆ ಏನು ಗೊತ್ತಾ? ಮೊಬೈಲ್ ಟವರ್ ಇಲ್ಲದೆ ನೇರವಾಗಿ ನಿಮ್ಮ ಫೋನಿಗೆ ಸಂಪರ್ಕ ನೀಡುವ ತಂತ್ರಜ್ಞಾನ. ಅದೇ ಡೈರೆಕ್ಟ್ ಟು ಮೊಬೈಲ್ ಟೆಕ್ನಾಲಜಿ. ಡೈರೆಕ್ಟ್ ಟು ಮೊಬೈಲ್ ತಂತ್ರಜ್ಞಾನ ಅಂದರೇನು? ಸರಳವಾಗಿ ಹೇಳೋದಾದ್ರೆ, ಉಪಗ್ರಹ ನೇರವಾಗಿ ಮೊಬೈಲ್ ಫೋನ್. ಇದರರ್ಥ ಸಿಮ್ ಕಾರ್ಡ್ ಇದ್ರೆ ಸಾಕು, 4G ಅಥವಾ 5G ಫೋನ್ ಇದ್ರೆ ಸಾಕು, ಯಾವುದೇ ವಿಶೇಷ ಆಂಟನಾ ಅಥವಾ ಸಾಧನ ಬೇಡ, ಟವರ್ ಬೇಡ, ಫೈಬರ್ ಕೇಬಲ್ ಬೇಡ, ನೆಲಮಟ್ಟದ ನೆಟ್ವರ್ಕ್ ಅವಲಂಬನೆ ಇಲ್ಲ. ಇದು ವಿಶೇಷವಾಗಿ ಉಪಯೋಗವಾಗುವುದು ಗಡಿ ಪ್ರದೇಶಗಳು, ಪರ್ವತ ಪ್ರದೇಶಗಳು, ಅರಣ್ಯಗಳು, ದ್ವೀಪಗಳು, ವಿಪತ್ತು ಸಮಯದಲ್ಲಿ, ಪ್ರವಾಹ, ಭೂಕಂಪ, ಚಂಡಮಾರುತ. ಬ್ಲೂಬರ್ಡ್ ಬ್ಲಾಕ್ 2 ಉಪಗ್ರಹದ ವಿಶೇಷತೆಗಳು. ಬ್ಲೂಬರ್ಡ್ ಬ್ಲಾಕ್ 2 ಉಪಗ್ರಹವು AST ಸ್ಪೇಸ್ ಮೊಬೈಲ್ ಸಂಸ್ಥೆಯ ಸಹಕಾರದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಪ್ರಮುಖ ತಾಂತ್ರಿಕ ಲಕ್ಷಣಗಳು: ಭಾರಿ ಗಾತ್ರದ ಫೇಸ್ಡ್ ಆರೆ ಆಂಟನಾ, ಸಾಮಾನ್ಯ ಸ್ಮಾರ್ಟ್ಫೋನುಗಳಿಗೆ ಸಂಪರ್ಕ ಸಾಮರ್ಥ್ಯ, LEO ಕಕ್ಷೆ, ಕಡಿಮೆ ಲೇಟೆನ್ಸಿ ವಿಳಂಬ. ಇದು ಪ್ರಯೋಗಾತ್ಮಕ ಉಪಗ್ರಹ ಅಲ್ಲ, ಇದು ವಾಣಿಜ್ಯ ಮಟ್ಟದ ಸಂಪರ್ಕ ಪರೀಕ್ಷೆಗೆ ಪ್ರಮುಖ ಹಂತ. ಇಸ್ರೋಗೆ ಇದು ಕೇವಲ ಉಡ್ಡಯನದ ಸಾಧನೆಯಲ್ಲ, ಭಾರತದ ಟೆಲಿಕಾಂ ಭವಿಷ್ಯದಲ್ಲಿ ಕ್ರಾಂತಿ. ಭಾರತಕ್ಕೆ ಇದರಿಂದಾಗುವ ಲಾಭಗಳು: 1. ಗ್ರಾಮೀಣ ಮತ್ತು ಗಡಿ ಪ್ರದೇಶಗಳ ಸಂಪರ್ಕ. ಇಂದಿಗೂ ಸಾವಿರಾರು ಗ್ರಾಮಗಳಿಗೆ ನೆಟ್ವರ್ಕ್ ಇಲ್ಲ. ಗಡಿ ಪ್ರದೇಶಗಳಲ್ಲಿ ತುರ್ತು ಸಂಪರ್ಕ ಸಮಸ್ಯೆ. D2M ಬಂದರೆ ಎಲ್ಲೆಡೆ ನೆಟ್ವರ್ಕ್. 2. ವಿಪತ್ತು ನಿರ್ವಹಣೆ. ಪ್ರವಾಹ, ಭೂಕಂಪದಲ್ಲಿ ಟವರ್ಗಳು ನಾಶವಾಗುತ್ತವೆ, ಸಂಪರ್ಕ ಕಡಿತಗೊಳ್ಳುತ್ತದೆ. ಆದರೆ D2M ನಲ್ಲಿ ಉಪಗ್ರಹ ಉಳಿದರೆ ಸಂಪರ್ಕ ಉಳಿಯುತ್ತದೆ. 3. ಡಿಜಿಟಲ್ ಇಂಡಿಯಾ ಗುರಿ. ಆನ್ಲೈನ್ ಶಿಕ್ಷಣ, ಟೆಲಿಮೆಡಿಸಿನ್, ಸರ್ಕಾರಿ ಸೇವೆಗಳು. ಭೌಗೋಳಿಕ ಅಡೆತಡೆ ಇಲ್ಲ. ಜಾಗತಿಕ ಹೋಲಿಕೆ: ಇತರ ದೇಶಗಳು ಏನು ಮಾಡುತ್ತಿವೆ? USA ಸ್ಟಾರ್ಲಿಂಕ್ ಮತ್ತು AST ಸ್ಪೇಸ್ ಮೊಬೈಲ್. ಸ್ಪೇಸ್ ನ ಸ್ಟಾರ್ಲಿಂಕ್ ಮುಖ್ಯವಾಗಿ ಬ್ರಾಡ್ಬ್ಯಾಂಡ್, AST ಸ್ಪೇಸ್ ಮೊಬೈಲ್ ಡೈರೆಕ್ಟ್ ಟು ಫೋನ್ ಮೇಲೆ ಹೆಚ್ಚು ಒತ್ತು. ATT ವೆರೈಸನ್ ಜೊತೆಗೆ ಒಪ್ಪಂದ. ಭಾರತ ಇಸ್ರೋ ಪ್ಲಸ್ ಖಾಸಗಿ ಸಹಭಾಗಿತ್ವ ಮಾದರಿ. ಚೀನಾ ಬೇಡು ಉಪಗ್ರಹ ವ್ಯವಸ್ಥೆ, ಸೇನಾ ಮತ್ತು ಸರ್ಕಾರಿ ಬಳಕೆ ಹೆಚ್ಚು, ಸಾಮಾನ್ಯ ನಾಗರಿಕರಿಗೆ ಇನ್ನೂ ಸೀಮಿತ. ಭಾರತ ನಾಗರಿಕ ಕೇಂದ್ರಿತ ತಂತ್ರಜ್ಞಾನ. EU ಯುರೋಪ್ ಐರಿಸ್ 2 ಉಪಗ್ರಹ ಯೋಜನೆ, ಬಹುದೇಶಗಳ ಸಂಯುಕ್ತ ಪ್ರಯತ್ನ, ನಿಧಾನಗತಿಯ ಅನುಷ್ಠಾನ. ಭಾರತ ವೇಗದ ನಿರ್ಧಾರ ಮತ್ತು ಕಡಿಮೆ ವೆಚ್ಚ. ಜಪಾನ್ ವಿಪತ್ತು ನಿರ್ವಹಣೆಗೆ ಉಪಗ್ರಹ ಸಂಪರ್ಕ, ಸೀಮಿತ ವ್ಯಾಪ್ತಿ. ಸವಾಲುಗಳು ಮತ್ತು ಪ್ರಶ್ನೆಗಳು: ನಿಯಂತ್ರಣ ಸಮಸ್ಯೆ, ಟೆಲಿಕಾಂ ನಿಯಮಗಳು, ಸ್ಪೆಕ್ಟ್ರಮ್ ಹಂಚಿಕೆ. ಭದ್ರತೆ, ಡೇಟಾ ಎನ್ಕ್ರಿಪ್ಷನ್, ರಾಷ್ಟ್ರೀಯ ಭದ್ರತೆ. ವೆಚ್ಚ, ಸೇವೆಯ ದರ, ಸಾಮಾನ್ಯ ಜನರಿಗೆ ಕೈಗೆಟುಕವಾದಾಗಬೇಕಾದ ಸವಾಲು. ಭವಿಷ್ಯ ದೃಷ್ಟಿ: ಇಂದು ಬ್ಲೂಬರ್ಡ್ 2 ಉಪಗ್ರಹ ಮಾತ್ರ. ಇದು ಭಾರತದ ಸಂಪರ್ಕ ಭವಿಷ್ಯದ ದಾರಿ. ನಾಳೆ ರೈತನು ಹೊಲದಲ್ಲೇ ನೆಟ್ವರ್ಕ್ ಪಡೆಯುತ್ತಾನೆ, ಮೀನುಗಾರನು ಸಮುದ್ರ ಮಧ್ಯೆಯೇ ಸಂಪರ್ಕ ಹೊಂದುತ್ತಾನೆ. ವಿಪತ್ತು ಸಂದರ್ಭದಲ್ಲಿ ಜೀವ ಉಳಿಸುವ ಕರೆ ಸಾಧ್ಯವಾಗುತ್ತದೆ. ಆಕಾಶದಿಂದ ಭೂಮಿಗೆ ಸಂಪರ್ಕದ ಹೊಸ ಅಧ್ಯಾಯ. ಇದು ಕೇವಲ ತಂತ್ರಜ್ಞಾನವಲ್ಲ, ಸಾಮಾಜಿಕ ನ್ಯಾಯ, ಡಿಜಿಟಲ್ ಸಮಾನತೆ, ರಾಷ್ಟ್ರೀಯ ಶಕ್ತಿ. ಆಕಾಶವೇ ನಮ್ಮ ಟವರ್ ಆಗುವ ದಿನಗಳು ಆರಂಭವಾಗಿವೆ. ಇದು ಭಾರತೀಯ ಬಾಹ್ಯಾಕಾಶ ಯುಗದ ಹೊಸ ಅಧ್ಯಾಯ. ಪ್ರಿಯ ವೀಕ್ಷಕರೇ, ಇದು ಮಂತ್ರತಂತ್ರ ಯುಗವಲ್ಲ, ಇದು ತಂತ್ರಜ್ಞಾನ ಯುಗ. ಇಂಥ ಹೊಸ ಹೊಸ ವಿಷಯಗಳೊಂದಿಗೆ ಮತ್ತೆ ಬರುತ್ತೇವೆ. ಎಲ್ಲರಿಗೂ ನಮಸ್ಕಾರ. ನೀವು ನೋಡುತ್ತಿರುವುದು ಜಾಗತಿಕ ನ್ಯೂಸ್.